ಹೇ ಎಲ್ಲ ಕನ್ನಡಿಗರ ನಮಸ್ಕಾರ. ನನ್ನ ಐಫೋನ್ ಚಾರ್ಜರು ನನಗೆ ಅಡಾಪ್ಟರ್ ಕೊಟ್ಟಿಲ್ಲ, ವೈರ್ ಮಾತ್ರ ಕೊಟ್ಟಿದ್ದಾರಲ್ವಾ. ನಾನು ಒಂದು ಪ್ಲೇಸಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಚಾರ್ಜಿಂಗು ಹೋಗ್ಬಿಟ್ಟು ನಾನು ತಗೊಂಡ್ಬರ್ತೀನಿ. ನೋಡೋಣ ಯಾವ ಥರ ಚಾರ್ಜರ್ ಇದಕ್ಕೆ ಯೂಸ್ ಆಗುತ್ತೆ ಅಂತ. ಅಡಾಪ್ಟರ್ ಓಕೆನಾ? ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಮ್ಮ ಮಚ್ಚ ಚಡ್ಡಿ ಹಾಕೊಳ್ಳಲು ಚಡ್ಡಿ ಹಾಕೊಂಡಿರ ನೋಡ್ರಿ ಹೆಂಗೆ ಆಡ್ತಾನೆ ಅಂತ. ರೋಡ್ಗೆ ಬಂದುಬಿಟ್ರೆ ಸಾಕು, ಅಲ್ಲಿ ಇಲ್ಲಿ ಅಡ್ಡಾಡ್ತಾನೆ. ಏನೋ ಮಾಡ್ತಾ ಇದೆಯಾ ಶಿಷ್ಯ? ನಮ್ಮ ಡಿ ಬಾಸ್ ಮೂವಿ ನೋಡಪ್ಪ. ಇವು ಚಿಕ್ಕ ಹುಡುಗಂಗೂ ತೋರಿಸ್ಬಿಡೋಣ ಡಿ ಬಾಸ್ ಮೂವಿ. ಟಿಕೆಟ್ ಸಿಗ್ತಾಯಿಲ್ಲ, ಅದಕ್ಕೆ ಒದ್ದಾಡ್ತಾನೆ. ನಡ್ರಿ ಹೋಗ್ಬಿಡೋಣ ಅಂತಾಗೆ. ನಾವು ಇವಾಗ ಶಿರ್ಕೆ ಹತ್ರ ಹೋಗ್ತಾ ಇರೋದು. ನೋಡಿ ಜಾಗ ನೈಟು ಮಿಣ ಅಂತ ಇದೆ, ಚೆನ್ನಾಗಿದೆ ಲೊಕೇಶನ್ನು ಕೂಡ. ಶಿರ್ಕೆ ಹತ್ರ ಹೋಗ್ಬಿಡೋಣ. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಇಲ್ಲೆಲ್ಲ. ಮನೆ ಬೇರೆ ಈ ಕಡೆ ಬೋರ್ವೆಲ್ ಹಾಕಿ ಮನೆ ಏರಿಸ್ತಾವ್ರೆ. ಈ ಕಡೆ ಏನು BDA ಸೈಟ್ಗಳಲ್ವಾ, ಎಲ್ಲ ಮನೆ ಏರ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಸೀದಾ ಇವಾಗ ಶಿರ್ಕೆ ಸರ್ಕಲ್ಗೆ ಹೋಗ್ಬಿಡೋಣ. ಏನಂದರೆ ಈಗ ಚಾರ್ಜಿಂಗು ಆಗ್ತಾಯಿದೆ, ಆದರೆ ನಂದು OnePlus 11R ಹಳೆ ಮೊಬೈಲ್ದು 100 ವಾಟ್ಸ್ ಚಾರ್ಜಿಂಗ್. ಅದು ಮೊಬೈಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಂತ ನನಗೂ ಭಯನೇ. ಅದಕ್ಕೆ ಐಫೋನು ಚಾರ್ಜರು ತೊಗೊಂಬಿಡೋಣ. ಒಂದು 2 ಬ್ರ್ಯಾಂಡ್ ನೋಡಿದ್ದೀನಿ. ಒಂದು ಬಯಾನಿಕ್ ಅಂತ ಯಾವುದೋ ಒಂದಿದೆ, ಬಿಟ್ಟರೆ ಐಫೋನ್ ಚಾರ್ಜರು 20 ವಾಟ್ಸದು ತೊಗೊಳ್ಳೋಣ ಅಂತ ಇದ್ದೀನಿ. ನೋಡೋಣ ನಮ್ಮ ಬಜೆಟಲ್ಲಿ ಸಿಗುತ್ತಾ ಅಂತ. ಮೊಬೈಲ್ಗೂ ದುಡ್ಡು, ಅದಾದಮೇಲೆ ಚಾರ್ಜರ್ಗೂ ದುಡ್ಡು. ಐಫೋನ್ 17 ಅಯ್ಯೋ, ಇದು ಬಾರ್ ಅಂಗಡಿ ತುಂಬ ಫೇಮಸ್ಸು ಕೆಂಗೇರಿಲಿ. ಓಹೋ ನೋಡಿ ಅಣ್ಣವರು ಟ್ರಿಬಲ್ ರೈಡು. ಬಾ ಸಾಕತ್ತಾಗಿ ಓಡಿಸ್ತವ್ರು ಅಣ್ಣವರು ಟ್ರಿಬಲ್ ರೈಡು. ಅಲ್ಲಿ ಮಾಮು ಇರಲ್ಲ ಇವಾಗ ಗೊತ್ತು, ಅದಕ್ಕೆ ಹೋಗ್ತವ್ರೆ. ಬೆಳಗ್ಗೆ ಬಂದರೆ ಮಾಮು ಕ್ಯಾಚ್ ಹಾಕೊಂಡ್ಬಿಡ್ತಾನೆ. ಇದು ರೆಸ್ಟೋರೆಂಟು ಚೆನ್ನಾಗಿದೆ, ಚಿಕನ್ ಮಟನ್ ಎಲ್ಲ ಬೇಡ ಬಿಡಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಣ ಇವಾಗ. ನೋಡಿ ಶಿರ್ಕೆಯಲ್ಲಿ ಎಲ್ಲ ಕಾರ್ ವಾಶು ಎಲ್ಲ ಸಖತ್ತಾಗಿ ಮಾಡಿಬಿಟ್ಟಿದ್ದಾರೆ. ಮೊದಲಿನ ಥರ ಇಲ್ಲ ಶಿರ್ಕೆ ಬಿಡಿ. ಈಗ ಒಳ್ಳೆ ಫುಡ್ ಟ್ರಕ್ ನೋಡಿ, ಅಣ್ಣದು ಚಿಕನ್ ಫುಡ್ ಟ್ರಕ್ಕು ಸಖತ್ತಾಗಿದೆ. ಶಿರ್ಕೆ ಯಾಕಂತೀರಿ ಅಂದರೆ ಶಿರ್ಕೆ ಅಪಾರ್ಟ್ಮೆಂಟ್ಸ್ ಅಂತ ಫೇಮಸ್ಸು. ಶಿರ್ಕೆ ಸರ್ಕಲ್ಲು ಫೇಮಸ್ಸು. ಡಿವಿಯೇಷನ್ನು ಆ ಕಡೆ ಶಿರ್ಕೆ ಸರ್ಕಲ್ಲು ನೀವು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಫೇಮಸ್ಸು, ಎಲ್ಲರಿಗೂ ಗೊತ್ತಿರುತ್ತೆ. ಈ ಕಡೆಗೆ ಬಂದರೆ ಹೊಯ್ಸಳ ಸರ್ಕಲ್ಗೆ ಹೊರ್ಟೋಗ್ತೀರಿ ನಾವು. ಇಲ್ಲಿ ಇದೊಂದು ಶಾಪ್ ಇದೆ, ಸಖತ್ತಾಗಿದೆ. ಏನು ಬೇಕಾದರೂ ಪ್ರಾಡಕ್ಟ್ ಸಿಗುತ್ತೆ. ಗ್ಲಾಸ್ ಐಟಮ್ ಜಾಸ್ತಿ ಸಿಗುತ್ತೆ ನಿಮಗೆ. ಈ ರೈಟ್ ಸೈಡಲ್ಲಿ ಇದೆ ನೋಡಿ ಶಾಪು, ಅದರಲ್ಲಿ ಗ್ಲಾಸ್ ಐಟಮ್ ಎಲ್ಲ ತುಂಬ ಸಿಗುತ್ತೆ. ನಾವು ಶಿರ್ಕೆ ಸರ್ಕಲ್ ಹತ್ರ ಬಂದುಬಿಡ್ರಿ. ಈಗ ನೋಡಿ ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ನಿಲ್ಲುತ್ತೆ. ಯಾರ್ಯಾರು ಶಿರ್ಕೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇಲ್ಲಿಂದ ಹತ್ತಿ ಮೈಸೂರು ರೋಡಿಗೆ ಅಲ್ಲಿಗೆ ಬಿಡ್ತಾರೆ. ಆ ಮೈಸೂರು ರೋಡಿಂದ ಹತ್ತಿ ನೀವು ಮೆಜೆಸ್ಟಿಕ್ಕು, ಈ ಕಡೆ ಪೀಣ್ಯ, JP ನಗರು ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನೋಡಿ ಇಲ್ಲೊಂದಿದೆ ಬಸ್ ಸ್ಟ್ಯಾಂಡು ರೈಟ್ ಸೈಡು, ಅಲ್ಲಿ ಲೆಫ್ಟ್ ಸೈಡು ಒಂದು ಬಸ್ ಸ್ಟ್ಯಾಂಡು ಗೊತ್ತಾಗಲ್ಲ, ಅಲ್ಲೊಂದು ಸ್ಟ್ಯಾಂಡ್ ಇದೆ, ಹಳೆ ಬಸ್ ಸ್ಟ್ಯಾಂಡ್ ಅದು. ಲೆಫ್ಟ್ ಹೊಡೆದ್ರೆ ಶಿವನಪಾಳ್ಯಗೆ ಹೋಗುತ್ತೆ. ನಾವು ರೈಟ್ ಸೈಡಿಗೆ ಹೋಗಬೇಕು. ಇಲ್ಲಿ ಎಲ್ಲೂ ಕಟ್ಟಿಲ್ಲ, ಒಂದು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ ಕಟ್ ಬರುತ್ತೆ ನಿಮಗೆ. ಸ್ವಲ್ಪ ಹಂಗೆ ಸ್ಟ್ರೈಟ್ ಹೋಗ್ಬಿಟ್ಟೆ ರಾಬಿನ್ ಥಿಯೇಟ್ರಲ್ಲಿ ನಮ್ಮ ಬಾಸ್ ಮೂವಿ ಹಾಕಿಲ್ಲ. ನಮ್ಗೆ ತುಂಬ ಬೇಜಾರೋಗಿತ್ತು. ರಾಬಿನ್ ಥಿಯೇಟ್ರಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಸಿದ್ಧಲಿಂಗ ಥಿಯೇಟ್ರಿಗೆ ಹೋಗ್ಬೇಕು. ಅಬ್ಬರ ದೇವಸ್ಥಾನ ಥರ ಕಟ್ಟಿದ್ದದ್ರಿ. ಬೆಳಗ್ಗೆ 6 ಗಂಟೆಗೂ 4 ಗಂಟೆಗೂ ನಾನು ಕೇಳಿದ ವಿಚಾರ ಬಿರಿಯಾನಿ. ಬಾಸ್ ಮೂವಿ ಅಂದರೆ ಏನು ತಮಾಷೆನಾ? ಅಬ್ಬರನೇ ಬೇರೆ. ಬಾಸ್ ಆ್ಯಕ್ಟಿಂಗು ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಬಾಸು ವಿಷ್ಣುವರ್ಧನ್ ಸಾರು ಥರ ಮಾಡಿದ್ದಾರೆ, ಅಂಬರೀಷ್ ಸಾರ್ ಥರ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಡಬಲ್ ಆ್ಯಕ್ಟಿಂಗು, ಕಾಮಿಡಿ ಅಂತೂ ಮಸ್ತಾಗಿದೆ ಅಂತೆ. ನಾನು ನೋಡೋಕ್ಕೆ ತುಂಬ ಕಾಯ್ತಾಯಿದ್ದೀನಿ ಬಾಸ್ ಮೂವಿನ. ನೋಡ್ತೀನಿ ಬಾಸ್. ನಿಮ್ಮ ಫ್ಯಾನ್ಸು, ನಿಮ್ಮ ಅಭಿಮಾನಿಗಳು, ನಿಮ್ಮ ಸೆಲೆಬ್ರಿಟೀಸ್ ನಾವೆಲ್ಲ ನಿಮ್ಮನ್ನು ಯಾವತ್ತೂ ನಾವು ಬಿಡೋದಿಲ್ಲ. ನೋಡಿ ಬಂದೇ ಬಿಟ್ರಿ. ಇನ್ನೇನು ಶಾಪ್ ಹತ್ರ ತುಂಬ ಶಾಪ್ಗಳಿದೆ. ನೀವು ಮೊಬೈಲ್ದು, ಎಲೆಕ್ಟ್ರಾನಿಕ್ ಐಟಮು, ಸೀರೆ ಏನು ಬೇಕು ಕೆಂಗೇರಿಲಿ. ಮೊದಲೆಲ್ಲ ಏನೂ ಸಿಗ್ತಾಯಿರಲಿಲ್ಲ, ಈಗ ಎಷ್ಟು ಅಂಗಡಿ ಆಗ್ಬಿಟ್ಟಿದೆ ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ. ತುಂಬ ಅಂಗಡಿ ಆಗ್ಬಿಟ್ಟಿದೆ. ಒಂದು 2 ವರ್ಷದ ಹಿಂದೆ ಏನೂ ಇರಲಿಲ್ಲ ಅಂಗಡಿಗಳಿಲ್ಲಿ ಕೆಂಗೇರಿಲಿ. ಈಗಂತೂ ಅಂಗಡಿ ಖಾಲಿನೇ. ಎಲ್ಲ ಅಂಗಡಿನೂ ಫುಲ್ ಆಗ್ಬಿಟ್ಟಿದೆ. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ನಮ್ಮ ಅಣ್ಣವ್ರದ್ದು ಒಂದು ಶಾಪ್ ಇದೆ. ನಾನಲ್ಲಿ ಸೆಲ್ಫಿ ಸ್ಟಿಕ್ಕು ಮತ್ತು ಎಲ್ಲ ಥರದ್ದು ಐಟಮ್ ತೊಗೊತೀನಿ.
ಇಲ್ಲೇ ಗ್ಲಾಸ್ ಅಂಗಡಿ ಪಕ್ಕದಲ್ಲಿ. ಫೈನಲಿ 2 ಥರ ಚಾರ್ಜಿಂಗು, ಒಂದು ಐಫೋನು ಒರಿಜಿನಲ್ ಚಾರ್ಜರು, ಇನ್ನೊಂದು ಬಯಾನಿಕ್ ಏನೋ ಅದು ಹೆಸರು, ಅದು 800 ರೂಪಾಯಿ ಅಂತ ಹೇಳಿದ್ರು. ಅದು ಒಂದು ಸೇಮ್ ಎರಡು ಒಂದೇ ಥರ ಇತ್ತು, ಬಟ್ ಒರಿಜಿನಲ್ ಚಾರ್ಜರ್ ಬಂದು 1450 ರೂಪಾಯಿ ಇದೆ. ಅದಕ್ಕೆ ನಾನು ಒರಿಜಿನಲ್ ಚಾರ್ಜರೇ ಹಾಕ್ಬಿಡೋಣ, ಸುಮ್ಮನೆ ಯಾಕೆ 17ಗೆ ಯಾಕೆ ಇದು ಮಾಡೋಣ ಅಂತ, ಅದಕ್ಕೂ ಬೇಜಾರು ಮಾಡೋದು ಬೇಡ. ಅದಕ್ಕೆ ನಾವು ಒರಿಜಿನಲ್ಲೇ ತಗೊಂಬಿಟ್ರಿ. ಸೀದಾ ಇಲ್ಲಿಂದ ಮನೆಗೆ ಹೊರಡೋಣ. ನೋಡಿ, ಆದರೆ ಯಾವ ಥಿಯೇಟ್ರಿಗೆ ಹೋದ್ರೂ ಬಾಸ್ ಬಾಸ್ ಡಿ ಬಾಸ್ 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 ಡಿ ಬಾಸ್, ನಮ್ಮ ಬಾಸ್ ಕ್ರೇಜು ಎತ್ತು ಮರೆಸ್ತೀರಿ ನಾವು ಫ್ಯಾನ್ಸು. ತಿರ್ಗಾ ಶಿರ್ಕೆ ಸರ್ಕಲ್ಲು ಯಾಕೆ ಸ್ವಲ್ಪ ಟ್ರಾಫಿಕ್ ಆಗೋಯ್ತು. ಅವ್ರ ಬ್ಲ್ಯಾಕ್ ಕಾರ್ ಅವರು ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸೋರೆ, ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ಗೆ ಹಾಕೊಂಡು ಹೋಗ್ತಾನೆ. ಒಂದು ಕಾರ್ ನಿಂತುಬಿಟ್ರೆ ಹಿಂದೆ ಎಲ್ಲ ಜಾಮ್ ಆಗ್ಬಿಡುತ್ತೈತೆ. ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕೊಬೇಕು, ಒಂದು ಸ್ವಲ್ಪ ಇಂಡಿಕೇಟ್ರ್ ಹಾಕಲ್ಲ, ಡಿಪ್ಪರ್ ಹಾಕಲ್ಲ. ಹಿಂಗೆ ಮತ್ತು ಡ್ರೈವಿಂಗ್ ಮತ್ತು ಅದೆಲ್ಲ ಕಲಿಬೇಕು. ಅದನ್ನೇ ಡ್ರೈವಿಂಗ್ ಅನ್ನೋದು. ನಂಗೆ ಡ್ರೈವಿಂಗ್ ಬರುತ್ತೆ, ನಾನು ಹೊಟ್ಟೋಗ್ತೀನಿ ಅನ್ನೋದಲ್ಲ. ಇಂಡಿಕೇಟ್ರು, ಈ ಕಾರ್ ಓಡಿಸ್ಬೇಕಾದ್ರೆ ಮಿರರ್ ನೋಡ್ಕೊಂಡು ಓಡಿಸ್ಬೇಕು. ಫ್ರಂಟ್ ಮಿರರು, ಬ್ಯಾಕ್ ಮಿರರ್ ಅಂತ ಇರುತ್ತೆ, ಮತ್ತು ಸೈಡಲ್ಲಿ 1-2 ಮಿರರ್ ಇರುತ್ತೆ. ನೋಡಿಕೊಂಡು ನೀಟಾಗಿ ಓಡಿಸ್ಕೊಂಡು ಹೋದರೆ ಕಾರು ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗೋದಿಲ್ಲ. ನಿಮಗೆ ಡಿಪ್ಪರ್ ಹಾಕೋದು ಕಲೀರಿ, ಇಂಡಿಕೇಟ್ರ್ ಹಾಕೋದು ಕಲೀರಿ, ಎಲ್ಲ ಸಿಂಪಲ್ಲು. ಅವೆಲ್ಲ ಆರಾಮಾಗಿ ಕಲ್ತ್ಕೊಬೋದು ನೀವು. ಅದೇನು ಅಂಥದ್ದೇ ದೊಡ್ಡದೇನಲ್ಲ, ಎಲ್ಲರೂ ಕಾರ್ ಓಡಿಸ್ಬೋದು, ಅಂಥದ್ದೇನಿಲ್ಲ. ಆರಾಮಾಗಿ ಓಡಾಡಿ, ಸೇಫಾಗಿ ಓಡಾಡಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಯಾವಾಗಿದ್ರೂ. ಯಾಕಂದರೆ ಈಗ ಸಡನ್ನಾಗಿ ಕೆಲವೊಂದು ಸಲ ಆಯಿತು ಆಕ್ಸಿಡೆಂಟ್ ಆಗಲ್ಲ, ನಾನು ಒಪ್ಕೊತೀನಿ. ಕೆಲವೊಂದಲ್ಲಿ ಸಡನ್ ಬ್ರೇಕ್ ಹೋಗ್ದಾಗ ಸೀಟ್ ಬೆಲ್ಟ್ ಇಲ್ಲ ಅಂದರೆ ಸರಿಯಾಗಿ ಹೊಡಿಯುತ್ತೆ. ಕೆಲವೊಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಾನು ವೀಡಿಯೋ ನೋಡೋರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾನು 8 ವರ್ಷದಿಂದ ಕಾರ್ ಓಡಿಸ್ತಾ ಇದ್ದೆ. ಈ ಕಾರ್ ಓಡಿಸೋದು ಬಿಟ್ಟು ನಾನು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಈಗೂ ಕೂಡ ನಾನೊಂದು ಸುಮಾರು ಒಂದು 20-25 ಬ್ರ್ಯಾಂಡ್ ಕಾರ್ ಓಡಿಸಿದ್ದೀನಿ. ಆಗ ನನಗೆ 18 ಇಯರ್ಸು ಡ್ರೈವಿಂಗ್ ಲೈಸೆನ್ಸು ಇರಲಿಲ್ಲ. ಆವಾಗೇ ನಾನು ಗಾಡಿ ಓಡಿಸೋದು ಕಲ್ತ್ಕೊಂಬಿಟ್ಟೆ. ಸಿಂಪಲ್ಲು. ನಾನು ಕಾರ್ ಓಡಿಸೋದು ತುಂಬ ಕಷ್ಟ ಆಯ್ತೈತೆ ಅಂತ ಅಂದ್ಕೊಂಡಿದ್ದೆ. ಸರಿ ಬಿಡಿ, ಅಂಕಲ್ ಅಂಗಡೀಲಿ ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ಬಿಡೋಣ. ಫೈನಲಿ ತೊಗೊಂಬಂದೆ ಚಾರ್ಜಿಂಗು, 20 ವಾಟ್ಸು ಐಫೋನ್ ಒರಿಜಿನಲ್ ಚಾರ್ಜಿಂಗೇ ತೊಗೊಂಬಂದ್ಬಿಟ್ಟೆ. ಇದು ವೈರ್ಗೆ ಹಾಕಿರೋದು ನಾನು ಪ್ರೊಟೆಕ್ಷನ್ನು. ಚಾರ್ಜರು ನೋಡಿ, ಇದೆ ಚಾರ್ಜರು. 1400 ರೂಪಾಯಿ ಆಗಿದೆ. ವರ್ತು. ಐಫೋನ್ 17 ಅಲ್ವಾ, ವರ್ತ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ರಾಯ್ಡ್ ಆಗಿದ್ದರೆ ನಮಗೆ ಚಾರ್ಜರ್ ಕೊಡ್ತಾ ಇದ್ದ, ಹಿಂದೆ ಬ್ಯಾಕ್ ಕೇಸು ಎಲ್ಲನೂ ಕೂಡ, ಹೆಡ್ಸೆಟ್ಟು ಕೂಡ ಕೊಟ್ಬಿಡ್ತಾ ಇದ್ದ. ಬಟ್ ಐಫೋನಲ್ಲಿ ಆ ಥರ ಕೊಡೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಬರೋಣ. ನನಗೆ ಕ್ಲಿಯಾರಿಟಿ ಬೇಕಾಗಿತ್ತು, ಅದಕ್ಕೆ ನಾನು ಐಫೋನ್ನ ತೊಗೊಂಡಿದ್ದು. ನಮ್ಮ ಯೂಟ್ಯೂಬನ್ನು ನೀವು ನೋಡಿ, ಕ್ಲಿಯಾರಿಟಿಯಿಂದ ನೋಡಿ ಇನ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡಿಗರಿಗೆ. ಮತ್ತು ಇನ್ನೊಂದು, ಡಿ ಬಾಸ್ ದರ್ಶನ್ ಮೂವಿಗೆ ಹೋಗಬೇಕು, ಟಿಕೆಟ್ ಸಿಗ್ತಾ ಇಲ್ಲ. ಯಾರ್ಯಾರು ಹೋಗಿದ್ದೀರೋ